ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯಂ ಕ್ರಿಯೇಷನ್ಸ್. ನಾನಿವತ್ತೊಂದು ಎರಡೇ ಸ್ಟೆಪ್ಪಲ್ಲಿ ಯಾವುದೇ ಬೀಡ್ಸ್ ಯೂಸ್ ಮಾಡದೆ ಹಾಕುವಂಥ ಒಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ನಿಮಗೆ ಇದು ಡಿಸೈನ್ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ಫಸ್ಟಿಲ್ಲಿ ಅದಕ್ಕೆ ನಾನು 6 ದಾರನ ಗಂಟು ಹಾಕ್ಕೊಂಡು ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ 2 ಚೈನ್ಸ್ ಹಾಕೊಳ್ಳೋಣ. 2 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿದರೆ ಲಾಕ್ ಆಗುತ್ತೆ. ಮತ್ತೆ 2 ಚೈನ್ಸ್ ಹಾಕ್ಕೊಳ್ಳಿ. ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಅಥವಾ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಅಂದ್ರೂ ಒಂದೇ, ಸಿಂಗಲ್ ಕ್ರೋಶಾ ಅಂದ್ರೂ ಒಂದೇ. ಸೊ ಮತ್ತೆ 2 ಚೈನ್ ಹಾಕೋಬೇಕು. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು ಅಥವಾ ಲಾಕ್ನ ಮಾಡ್ಕೋಬೇಕು. ಸೊ ಇದು ಫಸ್ಟ್ ಸ್ಟೆಪ್ ಹೀಗೆ ಇಷ್ಟೇ 2 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು. ಸ್ಟ್ರೇಟಾಗಿ ಎಲ್ಲೆಲ್ಲಿಗೆ ಬರುತ್ತೆ ಅಲ್ಲಲ್ಲಿಗೆ ನೋಡಿಕೊಂಡು. ಇದರಲ್ಲಿ ಯಾವುದೇ ರೀತಿ ಮತ್ತೆ ಎಕ್ಸ್ಟ್ರಾ ಚೈನ್ಸ್ ಇಲ್ಲ, ಬರೀ 2 ಚೈನ್ಸ್ ಹಾಕ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಹೋಗಬೇಕು. ಸೊ ನಾನಿಲ್ಲಿ ಒಂದಿಷ್ಟು ಹಾಕಿ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಈಗ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಸೇಮ್ ಅದೇ ಕಲರೇ ತೊಗೊಂಡಿದ್ದೀನಿ. ಅದೇ ಕಲರ್ದು 6 ದಾರನೇ ತೊಗೊಂಡಿದ್ದೀನಿ. ಗಂಟು ಹಾಕ್ಕೊಂಡು ಅದನ್ನ ಇಲ್ಲಿ ಫಸ್ಟ್ ಏನು ನಾವು ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು ಈ ಸೆಕೆಂಡ್ ಸ್ಟೆಪ್ಪಲ್ಲಿರೋ ದಾರನೂ ಕೂಡ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಈಗ 4 ಚೈನ್ಸ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕಿ ಈಗಿನ ಫಸ್ಟ್ 2 ಚೈನ್ ಇದೆಯಲ್ಲ ಅದನ್ನು ಬಿಟ್ಟು ನೆಕ್ಸ್ಟು ಎರಡನೇ 2 ಚೈನ್ಗೆ ಸೊ 2 ಚೈನ್ ಸ್ಕಿಪ್ ಮಾಡಿ ಸೆಕೆಂಡ್ 2 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಈ 4 ಚೈನ್ನ ಲಾಕ್ ಮಾಡಬೇಕು. ಇಲ್ಲಿ ಕುಚ್ಚು ಬರುತ್ತೆ. ಅದಾದಮೇಲೆ ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ತಿ ಪಕ್ಕದಲ್ಲಿರೋ 2 ಚೈನ್ ಒಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ ತೆಗಿಬೇಕು. ಒಂದು ಡಬಲ್ ಕ್ರೋಶಾ ಕಂಬ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಅದೇ 2 ಚೈನ್ ಗ್ಯಾಪಿಗೆ ಹೋಗಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ ಡಬಲ್ ಕ್ರೋಶಾ ಕಂಬನ ಮಾಡ್ಕೋಬೇಕು. ಸೊ ಇಲ್ಲಿ 3 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು. 3 ಕಂಬ ಮಾಡ್ಕೋತಾ ಇದ್ದೀನಿ. 3 ಕಂಬ ಮಾಡಿದ ಮೇಲೆ ಈಗ 3 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಚೈನ್ಸ್ ಹಾಕ್ಕೊಂಡು ಈಗ ಈ 3 ಚೈನ್ ಏನಿದೆ ಅಲ್ಲ, ಸೊ ಇಲ್ಲಿ ನಾವು 3 ಚೈನ್ಸ್ ಫಸ್ಟ್ ಚೈನ್ ಹಾಕಿರ್ತೀವಲ್ಲ 3 ಚೈನಲ್ಲಿ ಆ ಫಸ್ಟ್ ಚೈನ್ ಕಡೆಯಲ್ಲಿ ಸ್ಪೇಸ್ ಇರುತ್ತೆ ಅಥವಾ ಆ ಫಸ್ಟ್ ಚೈನ್ ಕೆಳಗಡೆ ಅಲ್ಲಿ ಸ್ಪೇಸ್ ಇರುತ್ತೆ. ಅಲ್ಲಿಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇಲ್ಲಿ ಅಲ್ಲಿ ನೀಡಲ್ ಹಾಕಿ ದಾರ ತರಬೇಕು. ದಾರ ತಂದು ನೀಡಲ್ ಮೇಲೆ 2 ದಾರ ಆಗುತ್ತೆ. 2 ದಾರ ಒಂದು ಮಾಡಿ ಪಿಕೌಟ್ ಮಾಡಬೇಕು. ಇದು ಯಾವುದೇ ರೀತಿಯ ಕಂಬಕ್ಕೆ ಪಿಕೌಟ್ ಮಾಡಬಾರ್ದು. ಆ 3 ಚೈನ್ ಹಾಕಿ ಅಲ್ಲಿ ಪಿಕೌಟ್ಸ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಮತ್ತೆ 3 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು ಇಲ್ಲಿ ಈ ಸೈಡು. ಸೊ ನಾವು ಕಂಬಕ್ಕೆ ಪಿಕೌಟ್ ಮಾಡಬಾರ್ದು. ಮೇಲೆ ಅಂದರೆ ಒಂಥರ ಕಳಶದ ಥರ ಬರುತ್ತೆ ಅದು. ಸೊ ನೀವು ಕಂಬಕ್ಕೆ ಮಾಡಿದರೆ ಈ ರೀತಿ ಬರೋದಿಲ್ಲ. ಮೇಲೆ ಅದು ಆ ಕಂಬದ ಒಳಗನೆ ಪಿಕೌಟ್ ಆಗಿಬಿಡುತ್ತೆ. ಸೊ ಇಲ್ಲಿ 3 ಕಂಬ, 1 ಪಿಕೌಟು, 3 ಕಂಬ ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಅದರ ಪಕ್ಕದಲ್ಲಿ ಏನು 2 ಚೈನ್ ಇದೆಯಲ್ಲ ಆ 2 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಒಂದು ಪುಟ್ಟ ಆರ್ಚ್ ಮಾಡ್ಕೋಬೇಕು. ಆರ್ಚ್ ಮುಗಿದ್ಮೇಲೆ ಮತ್ತೆ 3 ಚೈನ್ಸ್ ಹಾಕೋಣ. 3 ಚೈನ್ ಹಾಕಿ ಈಗ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸುತ್ತಿ ಒಂದು 2 ಚೈನ್ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ 2 ಚೈನು ಈ ಚೈನ್ನ ಸ್ಕಿಪ್ ಮಾಡಿ ಅದರ ಪಕ್ಕದಲ್ಲಿರೋ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ ಮತ್ತೆ 3 ದಾರ ಇರುತ್ತೆ. 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ ತೆಗಿಬೇಕು. ಇದಕ್ಕೆ ಡಬಲ್ ಕ್ರೋಶಾ ಕಂಬ ಅಂತಾರೆ. ಸೊ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಅದೇ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ. ಸೊ ಹೀಗೆ ಇಲ್ಲಿ 3 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. 3 ಕಂಬ ಮಾಡಿದ ಮೇಲೆ ಈಗ ಇಲ್ಲಿ ನಾವು ಟೋಟಲಾಗಿ 9 ಚೈನ್ಸ್ ಹಾಕ್ಕೋಬೇಕು. 1 2 3 4 5 6 7 8 9. ಸೊ ಇಲ್ಲಿ 9 ಚೈನ್ಸ್ ಹಾಕ್ಕೊಂಡು ಈಗ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಅದೇ 2 ಚೈನ್ ಏನಿದೆ ಅಲ್ಲ ಆ 2 ಚೈನ್ 3 ಡಬಲ್ ಕ್ರೋಶಾ ಮಾಡಿರ್ತೀವಲ್ಲ ಆ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಇಲ್ಲೂ ಕೂಡ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಸೊ 1ನೇ ಡಬಲ್ ಕ್ರೋಶಾ ಸ್ವಲ್ಪ ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ, ಯಾಕಂದರೆ ಅದು 9 ಚೈನ್ಸ್ ಇರುತ್ತಲ್ಲ ಅದು ಈ ರೀತಿ ರೌಂಡಾಗಿ ಬರ್ತಿರುತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ 2 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. ಸೊ ಟೋಟಲ್ ಇಲ್ಲೂ ಕೂಡ 3 ಡಬಲ್ ಕ್ರೋಶಾ ಕಂಬ, 9 ಚೈನು, 3 ಡಬಲ್ ಕ್ರೋಶಾ ಕಂಬ. ಸೊ ಈ ರೀತಿ ಗ್ಯಾಪ್ ಇರುತ್ತೆ. ಅದು ಹೀಗೆ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಈಗ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡೋಣ. ಈಗ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಕೂಡ ವರ್ಕ್ ಮಾಡಬೇಕು. ಸೊ ಇಲ್ಲಿ ಇಲ್ಲಾಂದರೆ ನಿಮಗೆ 3 ಸ್ಟೆಪ್ಪಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬ್ಯಾಕ್ ಸೈಡ್ ಟರ್ನ್ ಮಾಡಿ ವರ್ಕ್ ಮಾಡ್ತಾ ಇರೋದು.
ಬ್ಯಾಕ್ ಸೈಡ್ ಟರ್ನ್ ಮಾಡಿದ ತಕ್ಷಣ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 9 ಚೈನ್ ಗ್ಯಾಪ್ ಏನಿದೆಯಲ್ಲ ಆ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ ತೆಗಿಬೇಕು ಮತ್ತು 2 ದಾರ ಒಂದು ಸತಿ ತೆಗಿಬೇಕು. ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ 9 ಚೈನ್ ಗ್ಯಾಪಿಗೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ಇಲ್ಲಿ ಕಂಟಿನ್ಯೂ 9 ಚೈನ್ ಫಿಲ್ ಆಗುವಷ್ಟು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ಟೋಟಲಾಗಿ ನಾನಿಲ್ಲಿ 9 ಚೈನ್ಸಿಗೆ 24 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿದ್ದೀನಿ. ಸೊ ನೀವು ಕೂಡ 24 ಡಬಲ್ ಕ್ರೋಶೆ ಕಂಬಗಳನ್ನೇ ಮಾಡಿ, ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ಸೊ ಇಲ್ಲಿ 24 ಡಬಲ್ ಕ್ರೋಶೆ ಕಂಬ ಹಾಕಿದ್ದೀನಿ ನೋಡಿ. ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇದು ಉಷ್ಟು ಕಂಬ ಹಾಕಿದ ಮೇಲೆ ಲಾಸ್ಟಲ್ಲಿ ನಾವು ಫ್ರಂಟ್ ಸೈಡಿಂದ 3 ಚೈನ್ ಹಾಕಿ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಆ 3 ಚೈನ್ ಇರುತ್ತಲ್ಲ ಆ 3 ಚೈನ್ಗೆ ಇದನ್ನ ಲಾಕ್ ಮಾಡ್ಕೋಬೇಕು ಈ ರೀತಿ. ಸೊ ಲಾಕ್ ಮಾಡಿಕೊಂಡು ಇಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಬೇಕು. ಇದಾದಮೇಲೆ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು ಸೀರೆನ. ಸೊ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿದ್ಮೇಲೆ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನಾವೇನು ಬ್ಯಾಕ್ ಸೈಡಿಂದ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ 3 ಚೈನಿಗೆ ಲಾಕ್ ಮಾಡಿರ್ತೀವಲ್ಲ ಬ್ಯಾಕ್ ಸೈಡು ಆ ಲಾಕಿಗೆ, ಆ ಲಾಕ್ ಒಳಗಡೆ ಸ್ಪೇಸ್ ಇರುತ್ತೆ, ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು ಮತ್ತೆ ಇಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಅದೇ ಪಾಯಿಂಟಿಗೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಸೊ ಇಲ್ಲಿ 3 ಚೈನ್ನ ಬಿಟ್ಟು 3 ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಒಂದೇ ಪಾಯಿಂಟಿಗೆ 3 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ಇಲ್ಲಿ 3 ಕಂಬ ಮಾಡ್ತಾಯಿದ್ದೀನಿ. 3 ಕಂಬ ಆದಮೇಲೆ ಈಗ ಇಲ್ಲಿ ಹೋಲ್ ಗ್ಯಾಪ್ಸ್ ಕಾಣಿಸ್ತಿದೆ ನೋಡಿ ನಿಮಗೆ, ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್. ಸೊ ಇಲ್ಲಿ 1 2 3 ಥರ್ಡ್ ಹೋಲ್ ಗ್ಯಾಪಿಗೆ ಇದನ್ನ ಲಾಕ್ ಮಾಡ್ಕೋಬೇಕು. ಥರ್ಡ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಇಲ್ಲಿ ಒಂದು ಪುಟ್ಟದ ಆರ್ಚ್ ಫಾರ್ಮ್ ಆಯಿತು. ಈಗ ನೆಕ್ಸ್ಟು ಮತ್ತೆ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು ಥರ್ಡ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೀನ್ಸ್ ಥರ್ಡ್ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಇಲ್ಲ ನೀವು 3 ಚೈನ್ ಸ್ಟಾರ್ಟ್ ಆಗುತ್ತಲ್ಲ ಅಥವಾ ಲಾಕ್ ಮಾಡಿರ್ತೀವಲ್ಲ ಫಸ್ಟ್ ಆರ್ಚು ಆ ಹೋಲ್ ಗ್ಯಾಪಿಗೆ ನೀವು ಇಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ನಾನಿಲ್ಲಿ 3 ಡಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ 2 ಕಂಬ ಕೂಡ ಮಾಡ್ಕೋಬೋದು. 3 ಚೈನ್ ಹಾಕಿ 2 ಕಂಬ ಅಥವಾ 3 ಕಂಬ ಮಾಡಿಕೊಂಡು ಅದಾದಮೇಲೆ ಥರ್ಡ್ ಹೋಲ್ ಗ್ಯಾಪಿಗೆ ಅಂದರೆ 1 2 3 ಮೂರನೇ ಹೋಲ್ ಗ್ಯಾಪಿಗೆ ಈ ಡಿಸೈನ್ನ ಲಾಕ್ ಮಾಡಬೇಕು. ಸೊ ಹೀಗೆ ಇಲ್ಲಿ ಕಂಟಿನ್ಯೂ ನೀವು ಹಾಕ್ಕೊಂಡು ಹೋಗಬೇಕು. ಮತ್ತು 3 ಚೈನ್ ಹಾಕಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಲಾಕ್ ಮಾಡಿರ್ತೀವಲ್ಲ ಸೆಕೆಂಡ್ ಆರ್ಚು ಆ ಲಾಕ್ ಪಾಯಿಂಟಿಗೆ ನೀಡಲ್ ಹಾಕಿ ದಾರ ತರಬೇಕು, ತಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಪಾಯಿಂಟಿಗೆ ಹೋಗಿ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. 2 or 3 ನಾನಿಲ್ಲಿ 3 ಮಾಡಿದ್ದೀನಿ. ನೀವು ಎಷ್ಟು ಬೇಕೋ 2 ಅಥವಾ 3 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಅದಾದಮೇಲೆ ಮೂರನೇ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಸೊ ಪೂರ್ತಿ ಕಂಟಿನ್ಯೂ ಆರ್ಚು ಹೀಗೆ ಹಾಕ್ಕೊಂಡು ಹೋಗಬೇಕು. ಸೊ ನಾನು ಪೂರ್ತಿ ಆರ್ಚು ಹಾಕಿ ತೋರಿಸ್ತೀನಿ ನೋಡಿ. ಅಲ್ಲಿ ಈಗ ಪೂರ್ತಿ ಆರ್ಚ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನಿಮಗೆ ಡಿಸೈನು. ಸೊ ಎಂಡಲ್ಲಿ ಕೂಡ ನೀವು ಒಂದು ಸತಿ ಲಾಕ್ ಮಾಡ್ಕೊಳ್ಳಿ, ಅಲ್ಲಿ ಲಾಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಸೊ ಟೋಟಲಾಗಿ ಇಲ್ಲಿ 8 ಡಿಸೈನ್ಸ್ ಬರುತ್ತೆ ನಿಮಗೆ. ಮೇಲೆ ಪಿಕ್ ಸ್ವಲ್ಪ ಆರ್ಚ್ ಇದೆಲ್ಲ ಪುಟ್ಟ ಆರ್ಚ್, ಅದು 8 ಆರ್ಚ್ ಬರುತ್ತೆ. ಲಾಸ್ಟಲ್ಲಿ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು 1 2 ಚೈನ್ನ ಸ್ಕಿಪ್ ಮಾಡಬೇಕು. ನಿಮಗಿಲ್ಲಿ ಅದರ ಪಕ್ಕದಲ್ಲಿರೋ 2 ಚೈನ್ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ 2 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಆರ್ಚ್ ಬರುತ್ತೆ. ಇದರಲ್ಲಿ ಯಾವುದೇ ಬೀಡ್ಸ್ ಬಳಸಿಲ್ಲ. ನೀವು ಬೇಕಂದರೆ ಮಿಡಲಲ್ಲಿ ಒಂದು ಕುಂದನ್ ಅಥವಾ ಏನಾದರೂ ಸ್ಟಿಕ್ ಮಾಡ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ಮತ್ತೆ ಪುಟ್ಟ ಆರ್ಚನ್ನ ಹಾಕ್ಕೊಳ್ಳೋಣ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಅದ್ರ ಪಕ್ಕದಲ್ಲಿರೋ 2 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶೆ ಮಾಡಬೇಕು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ 2 ಚೈನ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶೆ. ಸೊ 3 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. 3 ಕಂಬ ಹಾಕಿದ ಮೇಲೆ 3 ಚೈನ್ ಹಾಕ್ಕೊಂಡು ನಾವೇನು ಫಸ್ಟ್ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಕೆಳಗಡೆ ಈ ರೀತಿ ಅಲ್ಲಿ ಗ್ಯಾಪ್ ಇರುತ್ತೆ, ಆ ಗ್ಯಾಪಿಗೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಪಿಕೋಟ್ನ ಮಾಡಬೇಕು. ಸೊ ಈ ರೀತಿ ಪಿಕೋಟ್ ಮಾಡೋದ್ರಿಂದ ನಿಮಗೆ ಪಿಕೋಟು ಕಳ್ಸೋದ ಥರ ಬರುತ್ತೆ. ಸೊ ಯಾವುದೇ ರೀತಿ ಕಂಬಕ್ಕೆ ಮಾಡಬಾರ್ದು. ಕಂಬಕ್ಕೆ ಮಾಡಿದರೆ ನಿಮಗೆ ಪಕ್ಕದಲ್ಲಿ ಬರುತ್ತೆ ಅದು ಪಿಕೋಟು. ಸೊ ಈ ರೀತಿ ಮಾಡಿದರೆ ಮೇಲೆ ಬರುತ್ತೆ, ಆರ್ಚ್ ಮೇಲೆ ಬಂದಂಗೆ ಕಾಣಿಸುತ್ತೆ. ಬೇಕಾದ್ರೆ ನೀವು ಎಂಡಲ್ಲಿ ನೋಡಿದರೆ ಗೊತ್ತಾಗುತ್ತೆ ಆರ್ಚ್ ಕಂಪ್ಲೀಟ್ ಆದಮೇಲೆ. ಸೊ ಪಿಕೋಟ್ ಮಾಡಿದ್ಮೇಲೆ ಮತ್ತೆ 3 ಡಬಲ್ ಕ್ರೋಶೆ ಕಂಬ ಹಾಕಬೇಕು. ಸೊ ಇಲ್ಲಿ ನಿಮಗೆ ಈ ರೀತಿ ಕಾಣಿಸುತ್ತೆ ಇದು ಆರ್ಚ್. ಈ ರೀತಿ ಆರ್ಚು 3 ಡಬಲ್ ಕ್ರೋಶೆ ಹಾಕಿದ ಮೇಲೆ ಅದರ ಪಕ್ಕದಲ್ಲಿರೋ 2 ಚೈನ್ಗೆ ಲಾಕ್ ಮಾಡಿ ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ರೀತಿ ಕಾಣಿಸುತ್ತೆ. ಅದಾದಮೇಲೆ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. ಈಗ ಇಲ್ಲಿ ಕುಚ್ಚಿಗೋಸ್ಕರ ಸ್ಪೇಸ್ ಬಿಟ್ಕೋಬೇಕು. 4 ಚೈನ್ ಹಾಕಿ ಪಕ್ಕದಲ್ಲಿರೋ 2 ಚೈನ್ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಪಕ್ಕದಲ್ಲಿರೋ 2 ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಡಿಸೈನ್ ಹೇಗೆ ಬರುತ್ತೆ ಅಂದರೆ ಒಂದು ಕುಚ್ಚು
ಒಂದು ಪುಟ್ಟ ಆರ್ಚು, ಒಂದು ಬಿಗ್ ಆರ್ಚು, ಒಂದು ಪುಟ್ಟ ಆರ್ಚು. ಸೊ ಈ ರೀತಿ ಆ ಸೈಡ್ ಈ ಸೈಡು 2 ಸಣ್ಣ ಸಣ್ಣ ಆರ್ಚ್ ಬರುತ್ತೆ. ಅದಾದಮೇಲೆ ಮಧ್ಯದಲ್ಲಿ ಒಂದು ಬಿಗ್ ಆರ್ಚ್ ಬರುತ್ತೆ. ಸೊ ಈಗ 4 ಚೈನ್ ಹಾಕಿ ಕುಚ್ಚಿಗೆ ಸ್ಪೇಸ್ ಬಿಟ್ಟ ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದ್ರ ಪಕ್ಕದಲ್ಲಿರೋ 2 ಚೈನ್ಗೆ ಒಂದು ಡಬಲ್ ಕ್ರೋಶಾ ಕಂಬ. ಸೊ ಇಲ್ಲಿ ಮತ್ತೆ ಪುಟ್ಟದೊಂದು ಆರ್ಚ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ 3 ಡಬಲ್ ಕ್ರೋಶಾ ಕಂಬ ಹಾಕ್ಕೋಬೇಕು. 3 ಕಂಬ ಹಾಕೊಂಡ್ಮೇಲೆ 3 ಚೈನ್ ಹಾಕಿ, ಈ 3 ಚೈನ್ ಹಾಕಿ ಫಸ್ಟ್ ಚೈನ್ ಕೆಳಗಡೆ ಸ್ಪೇಸ್ ಇರುತ್ತೆ ಅಲ್ಲಿ, ಆ ಸ್ಪೇಸಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ 3 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಿ, ಇಲ್ಲಿ ಬೇಕಂದರೆ ನೀವು 2 ಅಥವಾ 3 ಮಾಡ್ಕೋಬೋದು. 3 ಕಂಬ ಆದಮೇಲೆ ಅದರ ಪಕ್ಕದಲ್ಲಿರೋ 2 ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈಗ ಪುಟ್ಟ ಆರ್ಚ್ ಆಯಿತು. ಈಗ ಒಂದು ಬಿಗ್ ಆರ್ಚ್ ಹಾಕೋಣ. ಸೊ ಈಗ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ದಾರ ಸುತ್ತಿ ಅದರ ಪಕ್ಕದಲ್ಲಿರೋ 2 ಚೈನ್ ಬಿಟ್ಟು ನೆಕ್ಸ್ಟ್ ಸೆಕೆಂಡಲ್ಲಿ 2 ಚೈನ್ ಇರುತ್ತಲ್ಲ, ಆ 2 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶಾ ಕಂಬ ಸೇಮ್ ಪ್ಲೇಸಿಗೆ ಇನ್ನೂ ಒಂದು ಕಂಬ. ಸೊ ಟೋಟಲು 3 ಡಬಲ್ ಕ್ರೋಶಾ ಕಂಬ ಮಾಡಿ ಈಗ 9 ಚೈನ್ಸ್ ಹಾಕೊಳ್ಳೋಣ. 1 2 3 4 5 6 7 8 9 9 ಚೈನ್ಸ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಅದೇ ಪ್ಲೇಸಿಗೆ 2 ಚೈನ್ ಏನು ಹಾಕಿದ್ದೀವಲ್ಲ ಅದೇ ಪ್ಲೇಸ್ಗೆ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಸೊ ಇಲ್ಲೂ ಕೂಡ ನೀವು 3 ಡಬಲ್ ಕ್ರೋಶಾ ಕಂಬನ ಮಾಡ್ಕೋಬೇಕು. ಆ ಸೈಡ್ 3 ಕಂಬ, 9 ಚೈನು, ಈ ಸೈಡ್ 3 ಕಂಬ, ಈ ರೀತಿ ಹಾಕ್ಕೋಬೇಕು. ಸೊ ಇಲ್ಲಿ 3rd ಕಂಬ ಮಾಡ್ತಾಯಿದ್ದೀನಿ. 3 ಕಂಬ ಆದಮೇಲೆ ಈ ರೀತಿ ಬರುತ್ತೆ. ಈಗ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸುತ್ತಿ ಈ 9 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು, 2 ದಾರ ಒಂದು ಸತಿ ತೆಗಿಬೇಕು. ಸೊ 2 ಟೈಮ್ಸ್ 2 ದಾರ ತೆಗೆಯೋದಕ್ಕೆ ಡಬಲ್ ಕ್ರೋಶಾ ಅಂತ ಹೇಳ್ತಾರೆ. ಸೊ ಇಲ್ಲೂ ಕೂಡ ಕಂಟಿನ್ಯೂ ನಾವು 24 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು. ಸೊ 24 ಕಂಬ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಫ್ರಂಟ್ ಸೈಡಿಂದ ನಿಮಗೆ 8 ಮಿನಿ ಆರ್ಚ್ ಮೇಲೆ ಅದರ ಮೇಲೆ ಬರುತ್ತೆ. ಸೊ ಇಲ್ಲಿ 24 ಕಂಬ ಆದಮೇಲೆ ಈ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಸೊ ಇದಿಷ್ಟು ಬ್ಯಾಕ್ ಸೈಡಿಂದ ವರ್ಕ್ ಮಾಡಿರ್ತೀವಿ ನಾವು. ಡಬಲ್ ಕ್ರೋಶಾ 24 ಡಬಲ್ ಕ್ರೋಶಾ ಕಂಬಗಳನ್ನ ಬ್ಯಾಕ್ ಸೈಡಿಂದ ವರ್ಕ್ ಮಾಡಿರ್ತೀವಿ. ಸೊ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿದ ತಕ್ಷಣ 3 ಚೈನ್ಸ್ ಹಾಕೋಬೇಕು. 3 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನಾವು ಬ್ಯಾಕ್ ಸೈಡಿಂದ ಏನು 3 ಚೈನಿಗೆ ಲಾಕ್ ಮಾಡಿರ್ತೀವಲ್ಲ ಡಬಲ್ ಕ್ರೋಶಾ ಆದಮೇಲೆ ಆ ಗ್ಯಾಪ್ ಲಾಕ್ ಇರ್ತದಲ್ಲ, ಆ ಲಾಕಲ್ಲಿ ಗ್ಯಾಪ್ ಇರುತ್ತೆ, ಆ ಗ್ಯಾಪಿಗೆ ಹೋಗಿ ದಾರ ತಂದು ಡಬಲ್ ಕ್ರೋಶಾ ಕಂಬನ ಮಾಡ್ಕೋಬೇಕು. ಸೊ ಇಲ್ಲಿ 3 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು. ನೀವು ಬೇಕಂದರೆ 2 ಡಬಲ್ ಕ್ರೋಶಾ ಕಂಬ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ 3 ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. 3 ಕಂಬ ಆದಮೇಲೆ ಇಲ್ಲಿ ಮೇಲೆ ಹೋಲ್ ಗ್ಯಾಪ್ಸ್ ಇದೆಯಲ್ಲ ನಿಮಗೆ, ಆ ಹೋಲ್ ಗ್ಯಾಪಲ್ಲಿ 3rd ಹೋಲ್ ಗ್ಯಾಪಿಗೆ ಲಾಕ್ ಮಾಡಬೇಕು. 3rd ಹೋಲ್ ಗ್ಯಾಪಿಗೆ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ 3rd ಹೋಲ್ ಗ್ಯಾಪಿಗೆ ಲಾಕ್ ಮಾಡಿರ್ತೀವಲ್ಲ ನಾವು, ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶಾ ಮಾಡ್ಕೋಬೇಕು. 3 ಡಬಲ್ ಕ್ರೋಶಾನ ಮಾಡ್ಕೋಬೇಕು. ಆ ಲಾಕಿಗೆ ಹೋಗಿ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಳ್ಳಿ. ಸೊ 3 ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ತುಂಬ ಈಸಿ ಇದೆ, ನೀವು 2 ಆರ್ಚ್ ಹಾಕಿದರೆ ಸಾಕು, ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ 3 ಕಂಬ ಆದಮೇಲೆ ನೆಕ್ಸ್ಟ್ ಮತ್ತೆ 3rd ಹೋಲ್ ಗ್ಯಾಪಿಗೆ ಲಾಕ್. ಸೊ ಇದೇ ರೀತಿ ಕಂಟಿನ್ಯೂ ಪೂರ್ತಿ ಆರ್ಚ್ ಹಾಕ್ಕೋಬೇಕು. ಸೊ ಪೂರ್ತಿ ಆರ್ಚ್ ಹಾಕಿದ್ಮೇಲೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಟೋಟಲ್ 8 ಮೇಲೆ ಪುಟ್ಟ ಆರ್ಚ್ ಬರುತ್ತೆ. ಸೊ 8 ಆದಮೇಲೆ ಅಲ್ಲಿ ಲಾಕ್ ಕೂಡ ಮಾಡ್ಕೊಂಡಿರ್ಬೇಕು. ಅದನ್ನ ಲಾಕ್ ಮಾಡಿದ್ಮೇಲೆ 3 ಚೈನ್ ಹಾಕಿ ಇಲ್ಲಿ ನಾವೇನು ಅದರ ಪಕ್ಕದಲ್ಲಿ 2 ಚೈನ್ ಇದೆಯಲ್ಲ, ಆ 2 ಚೈನ್ ಬಿಟ್ಟು ಅದರ ನೆಕ್ಸ್ಟ್ 2 ಚೈನ್ಗೆ ಇದನ್ನ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿಕೊಂಡು ನಿಮಗೆ ಈ ರೀತಿ ಆರ್ಚ್ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಮತ್ತೆ ಒಂದು ಪುಟ್ಟದ ಆರ್ಚ್ ಹಾಕೋಣ. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ 2 ಚೈನ್ ಅದರ ಪಕ್ಕದಲ್ಲಿರೋ 2 ಚೈನ್ಗೆ 3 ಡಬಲ್ ಕ್ರೋಶಾ ಕಂಬ, ಅದನ್ನ 3 ಡಬಲ್ ಕ್ರೋಶಾ ಕಂಬ ಹಾಕಿದ್ಮೇಲೆ 3 ಚೈನ್ ಹಾಕಿ ಪಿಕಾಟ್ ಮಾಡ್ಕೋಬೇಕು. ಪಿಕಾಟ್ ಮಾಡಿಕೊಂಡು ಮತ್ತೆ 3 ಡಬಲ್ ಕ್ರೋಶಾ ಕಂಬನ ಹಾಕಬೇಕು. ಸೊ ಹೀಗೆ ಕಂಟಿನ್ಯೂ ನೀವು ಹಾಕ್ಕೊಂಡು ಹೋಗಬೇಕು. ಸೊ ಪೂರ್ತಿ ಡಿಸೈನು ನಿಮಗೆ ಪುಟ್ಟ ಆರ್ಚ್ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಕುಚ್ಚು ಕಟ್ಟಿ ಕುಚ್ಚಿಗೆ ಸ್ಪೇಸ್ ಬಿಟ್ಕೊಂಡು ಡೈರೆಕ್ಟಾಗಿ ನೀವು ಆ ಬಿಗ್ ಆರ್ಚನ್ನು ಕೂಡ ನೀವು ಹಾಕೋಬೋದು. ಇಲ್ಲ ಇದೇ ರೀತಿ ಇರಲಿ ಅಂದರೆ ಇದೇ ರೀತಿ ಕೂಡ ನೀವು ಹಾಕೋಬೋದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಇದನ್ನ ಮೋಡಿಫೈ ಮಾಡ್ಕೋಬೋದು. ಸೊ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇಲ್ಲಿ 3 ಡಬಲ್ ಕ್ರೋಶಾ ಕಂಬ ಪಿಕೊಟ್ಟು 3 ಡಬಲ್ ಕ್ರೋಶಾ ಕಂಬ ಆದಮೇಲೆ ಈ ರೀತಿ ಪುಟ್ಟದೊಂದು ಮಿನಿ ಆರ್ಚ್ ಆಗುತ್ತೆ. ಅದರ ಪಕ್ಕದಲ್ಲೇ 2 ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಈಗ ಆರ್ಚ್ ಕಂಪ್ಲೀಟ್ ಆಯಿತು. ಈಗ ಕುಚ್ಚಿಗೆ ಸ್ಪೇಸ್ ಬಿಟ್ಕೊಳ್ಳೋಣ. ಸೊ ಕುಚ್ಚಿಗೆ 4 ಚೈನ್ ಹಾಕ್ಕೊಂಡು ಸ್ಪೇಸ್ ಬಿಟ್ಕೊಳ್ಳೋಣ. ಈಗ ಈ ರೀತಿ ಒಂದು ಸಣ್ಣದ ಆರ್ಚು
ಒಂದು ದೊಡ್ಡ ದಾರ್ಚು ಒಂದು ಸಣ್ಣ ದಾರ್ಚು 3 ಆರ್ಚ್ ಆದಮೇಲೆ ಕುಚ್ಚಿಗೆ ಸ್ಪೇಸ್ ಬಿಟ್ಕೊಳ್ಳಿ. 4 ಚೈನ್ ಹಾಕಿ ಅದ್ರ ಪಕ್ಕದಲ್ಲಿರೋ 2 ಚೈನ್ ಬಿಟ್ಟು ಅದರ ನೆಕ್ಸ್ಟ್ 2 ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ನೀವು ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕಾಗತ್ತೆ ಪೂರ್ತಿ ಡಿಸೈನು. ಸೊ ಹೀಗೆ ಹಾಕ್ಕೊಂಡೋಗಿ ಕುಚ್ಚು ಕೂಡ ಕಟ್ಟಿ ತೋರಿಸ್ತೀನಿ ನೋಡಿ ನಾನಿಲ್ಲಿ ಪೂರ್ತಿ. ಫೈನಲ್ ಆಗಿ ನಿಮಗೆ ಈ ಡಿಸೈನು ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. 2 ಸ್ಟೆಪ್ಪಲ್ಲಿ ಈ ರೀತಿ ಗ್ರ್ಯಾಂಡ್ ಡಿಸೈನ್ನ ಹಾಕಿ ಮುಗಿಸ್ಬೋದು. ಬ್ರೈಡಲ್ ಡಿಸೈನ್ ಕೂಡ ಇದನ್ನ ಟ್ರೈ ಮಾಡ್ಬೋದು. ಸೊ ಕುಚ್ಚನ್ನ ನಾನು ಇಲ್ಲಿ ಪುಟ್ಟದಾಗಿ ಕಟ್ಟಿದ್ದೀನಿ. ನೀವು ಬೇಕಂದರೆ ಲೆಂತಿ ಕುಚ್ಚು ಕೂಡ ಬೀಡ್ ಆ್ಯಡ್ ಮಾಡಿ ಕಟ್ತಾರಲ್ಲ ಆ ರೀತಿ ಕೂಡ ಕಟ್ಕೋಬೋದು. ನಿಮಗೆ ಡಿಸೈನ್ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.